ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಮುಂದೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭವನ್ನು ಕಣ್ಣಾರೆ ನೋಡಿದಂತಹ ಹಿರಿಯರನ್ನು ಪರಿಚಯ ಮಾಡಬೇಕಾದಂತಹ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಇಂದು ನಾವು ಪರಿಚಯ ಮಾಡುವಂತಹ ಆ ಹಿರಿಯ ವ್ಯಕ್ತಿ ಯಾರು? ಅವರು ಆ ಸಂದರ್ಭದಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟವನ್ನು ಅಥವಾ ಬ್ರಿಟಿಷರ ಆಳ್ವಿಕೆಯನ್ನು ಕಣ್ಣಾರೆ ನೋಡಿದರು? ಸದ್ಯ ಪ್ರಜಾಪ್ರಭುತ್ವ ದೇಶ ಹೇಗಿದೆ? ಇದೆಲ್ಲದರ ಕುರಿತು ಅವರು ತಮ್ಮ ಮನದಾಳದ ಮಾತನ್ನು ಈ ಸಂಚಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಇದನ್ನು ಪರಿಚಯ ಮಾಡುವಂತಹ ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ನೀವಿಲ್ಲಿ ನೋಡ್ತಾ ಇರೋ ಇವರ ಹೆಸರು KP ಕರೀಂ. ಮಂಗಳೂರಿನ ಕಂಕನಾಡಿ ಪಕ್ಕಲಡ್ಕದ ನಿವಾಸಿ. ಇವರು ತಮ್ಮ ಜೀವನವನ್ನ ಸಮಾಜ ಸೇವೆಗೆ ಅರ್ಪಿಸಿದ ಅಪರೂಪದ ವ್ಯಕ್ತಿತ್ವ. ಎರಡನೇ ಮಹಾಯುದ್ಧದ ಭೀಕರತೆಯನ್ನು ಕಣ್ಣಾರೆ ಕಂಡು ಆ ಕಾಲದ ಕ್ಷಾಮವನ್ನು ಅನುಭವಿಸಿ ಬೆಳೆದವರು. 40ರ ದಶಕದಲ್ಲಿ ವಿದ್ಯಾವಂತರಾಗಿ ಗುರುತಿಸಿಕೊಂಡಿದ್ದ ಕರೀಂರವರು ಹಣ ಸಂಪಾದನೆಯ ಬೆನ್ನ ಹಿಂದೆ ಬೀಳದೆ ತಮ್ಮ ಜೀವನವನ್ನ ಜನರ ಸೇವೆಗಾಗಿ ಮುಡುಪಾಗಿಟ್ಟವರು. 1940ರಿಂದ ಮಹಾತ್ಮ ಗಾಂಧೀಜಿ ಧೀರ ನಾಯಕತ್ವದಲ್ಲಿ ಕ್ವಿಟ್ ಇಂಡಿಯಾ, ಉಪ್ಪಿನ ಸತ್ಯಾಗ್ರಹ, ಅನಿರ್ದಿಷ್ಟಾವಧಿ ಉಪವಾಸದಿಂದಾಗಿ ಮಂಗಳೂರಿನಲ್ಲಿ ಉಂಟಾದ ಸ್ವಾತಂತ್ರ್ಯ ಹೋರಾಟದ ಸಂಚಲನವನ್ನ ತಮ್ಮ ಕಣ್ಣಾರೆ ಕಂಡವರು. ಬ್ರಿಟಿಷ್ ಆಡಳಿತದ ಕಾಲವನ್ನು ಅನುಭವಿಸಿದ ಇವರು ಮಂಗಳೂರಿನ ನೆಹರು ಮೈದಾನ ಮತ್ತು ಬಾವುಟಗುಡ್ಡೆಯಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ KP ಕರೀಂರವರಿಗೆ ಈಗ 94 ವರ್ಷ ಪ್ರಾಯ. ಎರಡನೇ ಮಹಾಯುದ್ಧದಲ್ಲಿ ಮಂಗಳೂರಿನಲ್ಲಿ ಎಲ್ಲ ದಾರಿಯಲ್ಲಿ ಎಲ್ಲ ಹೊಂಡ ಒಂದು ತೆಗೆಯುವುದು, ಹೊಂಡ ತೆಗೆದು ಅದು ಬಾಂಬ್ ಹಾಕುವಾಗ ಅದರಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ. ನಾನು ಶಾಲೆಯಲ್ಲಿ ಮಾಸ್ಟರ್ ಹತ್ರ ಹೇಳಿದೆ, ಅದು ಭಾಳ ಸುಲಭದ ಕೆಲಸ, ಮಣ್ಣದರ ಮೇಲೆ ಬಿದ್ದರೆ ಆಯ್ತಲ್ಲ ಕೆಲಸ ಎಲ್ಲ. ಆ ಪರಿಸ್ಥಿತಿ ಎಲ್ಲ ದಾರಿಯ ಬದಿಯಲ್ಲಿ ಹೊಂಡ ಬಾಂಬ್ ಹಾಕಿದರೆ ಹೋಗಿ ಕೂತ್ಕೊಳ್ಬೇಕಂದ್ರೆ. ಆವಾಗ ರೇಷನ್ ಏನಿಲ್ಲ, ಜನರು ದುಡಿಯಬೇಕು, ಅದು ಭಾಳ ಕಷ್ಟದ ಪರಿಸ್ಥಿತಿ. ಒಂದು ಅಧಿಕಾರಿ ವರ್ಗದಲ್ಲಿ ಆವಾಗ ಇರುವುದು ದೊಡ್ಡವರು, ಬ್ರಾಹ್ಮಣರು, ಕ್ರಿಶ್ಚಿಯನ್, ಮತ್ತು ಅವರೇ ಕಲಿಯುವುದಲ್ಲದೆ ಡಾಕ್ಟ್ರು, ವಕೀಲರು ಎಲ್ಲ ಅವರೇ. ಬಡವರಿಗೆ ಇದು ಚಾನ್ಸ್ ಇಲ್ಲ. ಬಡವರಿಗೆ ಕಷ್ಟವೇ. ಆ ಕಾಲದಲ್ಲಿ ಬಡವರು ದುಡಿದು ತಿನ್ನುವವರಿಗೆ ಬಹಳ ಕಷ್ಟ. ದಬ್ಬಾಳಿಕೆ ಅಂತ ಹೇಳಿದರೆ ಆಫೀಸಿಗೆ ಹೋಗುವಾಗ ಅವನು ತನ್ನ ಚಪ್ಪಲನ್ನು ಹೊರಗಿಟ್ಟು ಹೋಗ್ತಿದ್ದ, ಅಷ್ಟು ಹೆದರಿಕೆ ಜನರಿಗೆ. ಆಫೀಸ್ ಕೆಲಸಕ್ಕೆ ಏನಾದರೂ ತಾಲೂಕು ಆಫೀಸ ಇದು ಹೋಗುವುದಾದರೆ ಅಷ್ಟು ಹೆದರಿಕೆಯಿಂದ ಹೋಗ್ತಿದ್ದರು. ಪ್ರಥಮ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮೈದಾನದಲ್ಲಿ ಮತ್ತು ಬಾವುಟಗುಡ್ಡೆಯಲ್ಲಿ ಸ್ವತಂತ್ರದ ಸಂದರ್ಭ ಸಿಕ್ಕಿದ ಅದನ್ನು ನಾನು ನೋಡಿದ್ದೇನೆ. 1940ರಲ್ಲಿ ನನ್ನ ತಂದೆಯವರು ಆ ಹೋರಾಟದಲ್ಲಿ ಭಾಗವಹಿಸಿದರು. ಆವಾಗ ನನಗೆ 12 ವರ್ಷ. ಗಾಂಧೀಜಿಯವರು ಮಂಗಳೂರಿಗೆ ಬಂದಾಗ ನಮ್ಮ ಹಿರಿಯರೆಲ್ಲರೂ ಅದಕ್ಕೆ ಭಾಗವಹಿಸಲು ಹೋಗಿದ್ದರು. ನಾವು ಆವಾಗ ಸ್ವಲ್ಪ ಚಿಕ್ಕ ವಯಸ್ಸಿನವರು, ನಮಗೆ ಹೋಗಲಷ್ಟು ಧೈರ್ಯ ಬರುವುದಿಲ್ಲ. ಹಾಗೆ ನಾವು ದೂರದಿಂದ ನೋಡಿದ್ದು. ಕಾಂಗ್ರೆಸ್ಸಿನವರ ಮೆರವಣಿಗೆ ಹೋಗುವಾಗ ಲಾಠಿ ಚಾರ್ಜ್ ಆದ ಕೂಡಲೇ ನಾನು ಐ ನೋ ಗಾಂಧಿ, ಐ ಆಮ್ ಬ್ರಿಟಿಷ್ ಅಂತ ಹೇಳ್ತಿದ್ದರು. ಗಾಂಧಿ ಟೊಪ್ಪಿಯನ್ನೆಲ್ಲ ಕಿಸೆಯಲ್ಲಿ ಹಾಕ್ತಿದ್ರು, ಓಡ್ತಿದ್ರು. ನಾವು ಶಾಲೆಗೆ ಹೋಗುವಾಗ ಈ ಮೆರವಣಿಗೆ ಎಲ್ಲ ಹೋಗುವಾಗ ತುಂಬ ಉಪದ್ರ ಮಾಡ್ತಿದ್ರು ಮಕ್ಕಳಿಗೆ. ಶಾಲೆ ಮಕ್ಕಳಿಗೆ ಹೊಡೆಯುವುದು, ಶಾಲೆ ಮಕ್ಕಳು ಮೆರವಣಿಗೆಯಲ್ಲಿ ಹೋಗುವಾಗ ಅವರಿಗೆ ಹೊಡೆಯುತ್ತಿದ್ದರು ಪೊಲೀಸ್ನವರು. ಹೀಗೆಲ್ಲ ಅವರ ದಬ್ಬಾಳಿಕೆ ಇತ್ತು. ಅದು ಮೈದಾನದಲ್ಲಿ ಧ್ವಜಾರೋಹಣ 1947 ಮತ್ತು ಬಾವುಟಗುಡ್ಡೆಯಲ್ಲಿ ಆಗುವಾಗಲೂ ಹಾಗೆ ಜನರು ಸೇರಿ ಅಲ್ಲಿ ಇದು ಮಾಡೋ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಿದ್ರು. ಧ್ವಜಾರೋಹಣ ಮಾಡುವುದು ಮತ್ತು ಅಲ್ಲಿ ಪೊಲೀಸಿನವರ ಗಲಾಟೆ ಇತ್ತು. ಮತ್ತು ನಮಗೆ ಹತ್ತಿರ ಹೋಗಿ ನೋಡಲಿಕ್ಕೆ ಬಹಳ ಕಷ್ಟ, ದೂರದಿಂದ ನೋಡಿದ್ದಲ್ಲ. ಆವಾಗ ಪೊಲೀಸಿನವರು ಇದು ಧ್ವಜಾರೋಹಣ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಪೊಲೀಸಿನವರ ದಬ್ಬಾಳಿಕೆ ಜಾಸ್ತಿ ಇತ್ತು. ಎಲ್ಲರೂ ಹೆದರ್ತಿದ್ರು.
ಮತ್ತು ನಾವು ದೂರದಲ್ಲಿ ನೋಡು, ಹತ್ತಿರ ಹೋಗಲಿಕ್ಕೆ ನಮಗೆ ಸಹ ಹೆದರಿಕೆ ಆಗ್ತದೆ, ಹೊಡೀತವೆ. ಕರೀಂ ಅವರು ಕೆಪಿ ಅಹಮದ್ ಮತ್ತು ಬಿಫಾತುಮಾ ದಂಪತಿಗಳ 9 ಮಕ್ಕಳಲ್ಲಿ 3ನೇಯವರು. ಅವರ ತಂದೆ ನೇತ್ರಾವತಿ ನದಿ ತಟದ ಕುದ್ರು ಪ್ರದೇಶದವರು. ಕೃಷಿಯಲ್ಲಿ ಪರಿಣಿತಿ ಹೊಂದಿದ್ದ ಅವರು ಬ್ರಿಟಿಷ್ ಸರ್ಕಾರದ ಕಚೇರಿಯಲ್ಲಿ ಸಹಾಯಕರಾಗಿ ಸೇವೆ ಸಲ್ಲಿಸಿ ಗೌರವ ಪಡೆದಿದ್ದರು. ತಾಯಿ ಪಕ್ಕಲಡ್ಕದ ಪ್ರಸಿದ್ಧ ಕೈಮಗ್ಗ ಮತ್ತು ಜವಳಿ ವ್ಯಾಪಾರಸ್ಥರಾದ ಹುಸೈನ್ ಬ್ರದರ್ಸ್ ಕುಟುಂಬಕ್ಕೆ ಸೇರಿದವರು. ಇವರ ಕುಟುಂಬದ ಹಿರಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಪ್ರಾಥಮಿಕ ಶಿಕ್ಷಣವನ್ನು ಸೇಂಟ್ ಜೋಸೆಫ್ ಬಜಾಲ್ ಶಾಲೆಯಲ್ಲಿ ಪೂರೈಸಿದ ನಂತರ ಮಂಗಳೂರಿನ ಮಿಲಾಗ್ರಿಸ್ ಶಾಲೆಯಲ್ಲಿ 10ನೇ ತರಗತಿ ಪೂರ್ಣಗೊಳಿಸಿದರು. ಬಳಿಕ ಟೈಲರಿಂಗ್ ವೃತ್ತಿಯನ್ನು ಆರಿಸಿಕೊಂಡು ಡಾನ್ ಬಾಸ್ಕೋ ಸಮೀಪದಲ್ಲಿ ತಂದೆಯ ಗೆಳೆಯರಾದ ಆನಂದ್ರವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದರು. ಆ ಬಳಿಕ ಪಕ್ಕಲಡ್ಕ, ಕುತ್ತಾರ್, ಜ್ಯೋತಿ, ಬಂದರ್, ಸ್ಟೇಟ್ ಬ್ಯಾಂಕ್ ಪ್ರದೇಶಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ನಡೆಸಿದರು. ಅವರ ನಿಷ್ಠಾವಂತಿಕೆಯಿಂದಾಗಿ ಕೆಲವೇ ವರ್ಷದಲ್ಲಿ ಕರೀಂ ಟೈಲರ್ ಎಂದು ಪ್ರಸಿದ್ಧರಾದರು. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಕೆಲವು ಸಮಯ ತೊಡಗಿಸಿಕೊಂಡಿದ್ದರೂ ಜನಸೇವೆ ಮಾಡಬೇಕೆಂದು ಮನಸ್ಸು ಸದಾ ತುಡಿಯುತ್ತಿತ್ತು. ಪ್ರಾರಂಭದಲ್ಲಿ ಭಾರತ್ ಸೇವಾದಳದ ಜೊತೆಗೆ ಗುರುತಿಸಿಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ತೊಡಗಿದರು. ದಿವಂಗತ ಶ್ರೀನಿವಾಸ್ ಮಲ್ಯರ ಕಾಲದಲ್ಲಿ ರಾಜಕೀಯದ ಕಡೆ ಆಕರ್ಷಿತರಾದರು. ದಿವಂಗತ ಮಾಜಿ ಸಚಿವ ಬಿಎ ಮೊಯ್ದೀನ್ ಇದ್ದಿನಬ್ಬ, ಕೃಷ್ಣ ಶೆಟ್ಟಿ, ಬ್ಲೇಸಿಯಸ್ ಡಿಸೋಜಾ, ಯುಟಿ ಫರೀದ್ ಮೊದಲಾದ ನಾಯಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಕರೀಂ ರವರು ಅವರ ಸಹಕಾರದಿಂದ ಜನರಿಗೆ ಸರ್ಕಾರಿ ಸವಲತ್ತುಗಳನ್ನು ಒದಗಿಸುವ ಸೇವೆ ಮಾಡತೊಡಗಿದರು. ಕರೀಂ ಅವರು ರೈತರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಧರಣಿ, ಪ್ರತಿಭಟನೆ ಮತ್ತು ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ತಮ್ಮ ಊರಿನ ಸಂಪರ್ಕ ರಸ್ತೆಯ ನಿರ್ಮಾಣಕ್ಕೆ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡಿದರು. ಪಾದಯಾತ್ರೆಗಳ ಮೂಲಕ ಜನರ ಧ್ವನಿಯಾಗಿ ನಿಂತರು. ಆದರೆ ಅವರು ಎಂದಿಗೂ ಅಧಿಕಾರದ ಆಸೆ ಅಥವಾ ಪ್ರಶಸ್ತಿಗಳ ಹಿಂದೆ ಓಡಿದವರಲ್ಲ. ಇಂದಿನದ್ದು ನಮಗೆ, ನಾಳೆಯದ್ದು ದೇವರಿಗೆ ಎಂಬ ತತ್ವವನ್ನು ಜೀವನದ ಮಾರ್ಗದರ್ಶಕವಾಗಿ ಅಳವಡಿಸಿಕೊಂಡಿದ್ದರು. ಅಪಾರ ಓದುಗರಾಗಿರುವ ಅವರು ಈ ಹಿರಿಯ ಪ್ರಾಯದಲ್ಲಿಯೂ ಪ್ರತಿದಿನ ದಿನಪತ್ರಿಕೆಯ ಪ್ರತಿ ಮಗ್ಗುಲನ್ನ ಓದುತ್ತಾರೆ. ಹಿರಿಯ ಕನ್ನಡ ಓದುಗ ಎಂಬ ಗುರುತು ಅವರಿಗಿದೆ. ಬೈಬಲ್, ಭಗವದ್ಗೀತೆ, ಕುರಾನ್ನ ಅಧ್ಯಯನ ಮಾಡಿದ ಅವರು ಕನ್ನಡದ ಅನೇಕ ಸಾಹಿತಿಗಳ ಕೃತಿಗಳನ್ನು ಓದಿದ್ದಾರೆ. ಆನಾಕ್ರು, ಕುವೆಂಪು, ಎಂಕೆ ಇಂದಿರಾ, ಶಿವರಾಂ ಕಾರಂತರ ಬರಹಗಳು ಅವರಿಗೆ ಅಚ್ಚುಮೆಚ್ಚು. ಸಾಮಾಜಿಕವಾಗಿ ಅವರು ಬಹುಮುಖ ಪ್ರತಿಭಾವಂತರಾಗಿದ್ದರು. ವಾಗ್ಮಿ, ಬರಹಗಾರ, ರಂಗ ಕಲಾವಿದ ಹಾಗೂ ಸಂಘಟಕರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ರು. ಪತ್ರಿಕೆಗಳಿಗೆ ಕವನಗಳು, ಸಲಹೆಗಳು, ಅಭಿಪ್ರಾಯಗಳು ಹಾಗೂ ಲೇಖನಗಳನ್ನು ಬರೆಯುತ್ತಿದ್ದರು. ಪಕ್ಕಲಡ್ಕ ಸೇವಾದಳದ ವತಿಯಿಂದ ಆಯೋಜಿಸಲಾಗುತ್ತಿದ್ದ ನಾಟಕಗಳಲ್ಲಿ ಜೀವ ತುಂಬಿದವರು. ಕರ್ನಾಟಕ ಫ್ರೆಂಡ್ ಸರ್ಕಲ್ ಹಾಗೂ ಪಕ್ಕಲಡ್ಕ ಸೇವಾದಳ ಸಂಘಟನೆಗಳ ಸ್ಥಾಪಕರಾಗಿಯೂ ಸೇವೆ ಸಲ್ಲಿಸಿದರು. ಬಿಡುವಿನ ವೇಳೆಯಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ಹೊಲಿದುಕೊಡುವುದು, ದಾನಿಗಳ ನೆರವಿನಿಂದ ಉಚಿತ ಪುಸ್ತಕಗಳನ್ನು ವಿತರಿಸುವುದು, 60ರ ದಶಕದಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಲು ಹೆತ್ತವರ ಮನವೊಲಿಸುವ ಕಾರ್ಯವನ್ನು ಮಾಡುತ್ತಿದ್ದರು. ಇದು ಅವರ ದೈನಂದಿನ ಸೇವೆಯಾಗಿತ್ತು. ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಿದ್ರು. ಕೌಟುಂಬಿಕ ಸಮಸ್ಯೆಗಳಿಗೆ ಮಧ್ಯಸ್ಥಿಕೆ ವಹಿಸ್ತಾ ಇದ್ರು. ಪ್ರತಿದಿನ ಬೆಳಗ್ಗೆ ಅವರ ಮನೆಯ ಮುಂದೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನರು, ಸುತ್ತಮುತ್ತಲಿನ ಜನರು ಕೂಡ ಬರ್ತಿದ್ರು. ನಾಡಿನ ಸೌಹಾರ್ದತೆಗಾಗಿ ಅವರು ಮಾಡಿದ ಕೆಲಸಗಳು ಅನನ್ಯ. ಧರ್ಮ, ಜಾತಿ, ಭಾಷೆ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಂಡ ಅವರು ಸಮಾಜದಲ್ಲಿ ಏಕತೆ ಮತ್ತು ಸಹೋದರತ್ವವನ್ನು ಬೆಳೆಸಲು ಶ್ರಮಿಸಿದರು. ಕೆಪಿ ಕರೀಂ ಅವರಿಗೆ 12 ವರ್ಷ ಇದ್ದಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಇವರು ತಮ್ಮ ಬದುಕಿನ ಉದ್ದಕ್ಕೂ ಟೈಲರ್ ಆಗಿ, ಹೋರಾಟಗಾರರಾಗಿ ಹಾಗೂ ಸೇವಾದಳದ ಮುಖಂಡರಾಗಿ ಜನಮಾನಸದಲ್ಲಿ ತನ್ನ ಛಾಪನ್ನು ಒತ್ತಿದವರು. ಸದ್ಯ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಮ್ಮ ಸಮಾಜಕ್ಕೆ ಒಂದು ಪಾಸಿಟಿವ್ ಮೆಸೇಜನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಹೀಗಾಗಿ ಅವರನ್ನು ಪರಿಚಯಿಸುವಂತಹ ಮೂಲಕ ಆ ಕಾಲದ ಸ್ವಾತಂತ್ರ್ಯ ದಿನದ ಘಟನೆಗಳು, ತದನಂತರದ ಘಟನೆಗಳ ಬಗ್ಗೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದು ಸದ್ಯದ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.